ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಅಮ್ಮ, ಜಾನಕಮ್ಮ, ಜಾನಕಿ, ಎಸ್ ಜಾನಕಿ ಎಲ್ಲ ಹೆಸರುಗಳಿಂದ ನಮ್ಮ ಭಾರತದ ಕೋಗಿಲೆ, ನಮ್ಮ ಭಾರತ ದೇಶದ ಗಾನ ಸರಸ್ವತಿ, ನಮ್ಮ ದೇಶದ ಮನೆ ಮಗಳು, ನಮ್ಮೆಲ್ಲರ ಹಿರಿಯ ಜೀವ ಅಂತ ಹೇಳುವಂತಹ ಎಸ್ ಜಾನಕಮ್ಮನವರು ಇತ್ತೀಚೆಗಷ್ಟೇ ತಮ್ಮ ದೇಹ ತ್ಯಾಗ ಮಾಡಿದ್ದಾರೆ. ಆದರೆ ಅವರ ಗುಣವಿಶೇಷಗಳನ್ನು ತೋರಿಸುವಂತಹ ಒಂದೇ ಒಂದು ವಿಡಿಯೋವನ್ನು ನಾನು ನಿಮಗೆ ಮಾಡ್ತಾಯಿದ್ದೀನಿ. ಜೊತೆಗೆ ಜಾನಕಮ್ಮ ಅತ್ಯಂತ ದೈವಭಕ್ತೆ. ಆ ದೈವಭಕ್ತತನವೇ ಅವರ ಕೊನೆ ಉಸಿರು ಹೋಗುವವರೆಗೂ, ಜೊತೆಗೆ ಅವರ ದೇಹ ಭಸ್ಮ ಆಗೋವರೆಗೂ ಅವರ ಜೊತೆಯಲ್ಲಿ ಆ ದೈವತ್ವ ಇತ್ತು. ಅದೇನು ಅಂತ ತೋರಿಸ್ಲಿಕ್ಕೆ ನಾನು ಈ ವಿಡಿಯೋ ಮಾಡಿರೋದು. ಅಪರೂಪವಾದ ಘಟನೆ ಸ್ನೇಹಿತರೆ ಇದು. ಆ ಘಟನೆ ಏನು, ಜಾನಕಮ್ಮ ತಮ್ಮ ಜೊತೆಗೆ ಯಾರನ್ನು ಕರ್ಕೊಂಡು ಹೋದರು, ಅವರು ಚಿತೆ ಮೇಲೆ ಭಸ್ಮ ಆಗುವವರೆಗೂ ಯಾರನ್ನು ಜೊತೆಲಿ ಇಟ್ಕೊಂಡಿದ್ರು ಅಂಥೇಳಿ ತೋರಿಸ್ಲಿಕ್ಕೆ ನಾನು ಈ ವಿಡಿಯೋ ಮಾಡಿರೋದು. ಅದು ಏನು ಅಂತ ಹೇಳಿ ನಿಮಗೂ ಕುತೂಹಲ ಬರ್ತಾ ಇದೆ ಅಲ್ವಾ? ಹೌದು ಸ್ನೇಹಿತರೆ, ನನಗೂ ಅಷ್ಟೇ ಕುತೂಹಲ ಆಯಿತು ಅವರ ಈ ಒಂದು ಘಟನೆ ನೋಡಿ. ಆ ಘಟನೆ ಏನು, ಜಾನಕಮ್ಮ ಕೊನೆಗೆ ತಮ್ಮ ದೇಹವೇ ಭಸ್ಮ ಆಗುವವರೆಗೂ ಯಾರನ್ನ ಜೊತೆಯಲ್ಲಿ ಇಟ್ಕೊಂಡಿದ್ರು ಅಂಥೇಳಿ ತೋರಿಸ್ಲಿಕ್ಕೆ ಈ ವಿಡಿಯೋ ಮಾಡಿರೋದು. ಈ ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರೋ ಹೊಸದಾಗಿ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ಜಾನಕಮ್ಮನ ಈ ಒಂದು ಭಕ್ತಿ ಭಾವದ ಒಂದು ಅಪರೂಪವಾದ ಘಟನೆ ಏನು ಅನ್ನಿಸ್ತು ನಿಮಗೆ ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ. 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿ 18 ಭಾಷೆಗಳಲ್ಲಿ ಹಾಡಿದರೂ ಸಹ ಅತ್ಯಂತ ಶ್ರೇಷ್ಠ ಗಾಯಕಿ ಎನಿಸ್ಕೊಂಡ್ರೂ ಸಹ ಅವರಲ್ಲಿ ಹಿರಿಗುರಿಯರಲ್ಲಿ ಅತ್ಯಂತ ಭಕ್ತಿ ಭಾವದ ಒಂದು ಭಾವನೆ ಅವರಲ್ಲಿ ತುಂಬಿತ್ತು ಫ್ರೆಂಡ್ಸ್. ಜೊತೆಗೆ ಅವರಲ್ಲಿ ಮಗುವಿನಂತಹ ಮುಗ್ಧತೆ ಸಹ ಅತ್ಯಂತ ಹೇರಳವಾಗಿತ್ತು. ಮಕ್ಕಳ ಜೊತೆ ಮಕ್ಕಳಾಗಿ, ಅಮ್ಮನಾಗಿ, ಅಕ್ಕನಾಗಿ ಇರ್ತಾಯಿದ್ರು. ಅವ್ರಿಗಿಂತ ಹಿರಿಯರ ಜೊತೆ ಅವರು ತಂಗಿಯಾಗಿ ಇರ್ತಾಯಿದ್ರು. ಇದು ಅವರಲ್ಲಿರುವಂಥ ಅತ್ಯಂತ ಶ್ರೇಷ್ಠವಾದ ಗುಣ ಅಂತ ಹೇಳಬಹುದು. ಇಂತಹ ಶ್ರೇಷ್ಠ ಗುಣದ ಜಾನಕಮ್ಮನ ಆರಾಧ್ಯ ದೈವ ಕೃಷ್ಣ. ಅವರು ಕೃಷ್ಣನನ್ನು ಅತಿಯಾಗಿ ಪ್ರೀತಿಸ್ತಾಯಿದ್ರು, ಪೂಜಿಸ್ತಾಯಿದ್ರು ಅನ್ನೋದಕ್ಕಿಂತ ಪ್ರೀತಿಸ್ತಾಯಿದ್ರು. ಮೀರಾ ಹೇಗೆ ಪ್ರೀತಿಸ್ತಾಯಿದ್ಲೋ ಹಾಗೆ ಅವರು ಕೃಷ್ಣನನ್ನು ಪ್ರೀತಿಸ್ತಾಯಿದ್ರು. ಕೃಷ್ಣನ ಮೇಲಿನ ಭಕ್ತಿ ಭಾವದ ಸಂಕೇತವಾಗಿಯೇ ಅವರು ತಮ್ಮ ಏಕೈಕ ಪುತ್ರನಿಗೆ ಮುರಳಿ ಕೃಷ್ಣ ಅಂತೇಳಿ ಹೆಸರಿಟ್ಟರು. ಅವರು ಕೃಷ್ಣನನ್ನು ಎಷ್ಟು ಆರಾಧಿಸ್ತಾಯಿದ್ರು ಅಂದರೆ ಸ್ನೇಹಿತರೆ, ಅವರು ತಮ್ಮ ಕೊನೆಯ ಜೀವವನ್ನು ಕಳೆದುಕೊಳ್ಳುವಾಗ ಸಹ ಕೃಷ್ಣನನ್ನು ತಮ್ಮ ಕೈಯಲ್ಲೇ ಬಚ್ಚಿಟ್ಟುಕೊಂಡು ತಮ್ಮ ಎದೆಗೆ ಆನಿಸ್ಕೊಂಡಿದ್ರು. ಅವರು ಹಾಸ್ಪಿಟ್ಲಿಗೆ ಹೋಗುವಾಗ ಅವರ ಕೈಯಲ್ಲಿ, ಎರಡೂ ಕೈಯಲ್ಲಿ ಇದ್ದಿದ್ದು ಅವರ ಪ್ರೀತಿ ಪಾತ್ರವಾದ ಒಂದು ವಾಚ್. ಆ ವಾಚ್ ಸಹ 24 hours ಅವ್ರ ಕೈಯಲ್ಲಿ ಇರ್ತಾಯಿತ್ತು. ಜೊತೆಗೆ ಕೃಷ್ಣನ ವಿಗ್ರಹ ನೋಡಿ, ಎಡಗಡೆ ಕೈಯಲ್ಲಿ ಅವರ ಪ್ರೀತಿಯ ವಾಚ್ ಹಾಗೇ ಇದೆ, ಬಲಗಡೆ ಕೈಯಲ್ಲಿ ಕೃಷ್ಣನ ವಿಗ್ರಹವನ್ನು ಮುಷ್ಟಿಯಲ್ಲಿ ಹಿಡಿದು ಅವ್ರು ಎದೆ ಹತ್ರ ಇಟ್ಕೊಂಡಿದ್ದಾರೆ. ಎಂಥ ಅಪರೂಪದ ಘಟನೆ ಅಲ್ವಾ ಇದು. ಅವರು ತಮ್ಮ ಮುಷ್ಟಿಯಲ್ಲಿ, ಬಲಗೈ ಮುಷ್ಟಿಯಲ್ಲಿ ಕೃಷ್ಣನನ್ನು ಇಟ್ಕೊಂಡು ಅವರ ಎದೆಗೆ ಆನಿಸ್ಕೊಂಡಿದ್ದಾರೆ. ಎಡಗಡೆ ಕೈಯನ್ನು ವಾಚು ಹಾಗೇ ಇದೆ, ಅದು ಸಹ ಅದರ ಮೇಲೆ ಇದೆ. ಅಪರೂಪದಲ್ಲಿ ಅಪರೂಪವಾದ ಘಟನೆ. ಶ್ರೀಕೃಷ್ಣನನ್ನು ಎಲ್ಲಿವರೆಗೂ ಅವ್ರು ಕರ್ಕೊಂಡು ಹೋದರು ಅಂದರೆ, ಚಿತೆ ಮೇಲೆ ಮಲಗಿದಾಗಲೂ ಸಹ ಅವರ ಕೈಯಲ್ಲಿ ಶ್ರೀಕೃಷ್ಣ ಇದ್ದ. ಅವರಿಗೆ ಅವರ ಮೊಮ್ಮಗಳಿಂದ ಅಗ್ನಿ ಸ್ಪರ್ಶವಾಗಿದ್ದಾಗಲೂ ಸಹ ಶ್ರೀಕೃಷ್ಣ ಅವರ ಕೈಯಲ್ಲೇ ಇದ್ದ. ಅವರ ದೇಹ ಸಂಪೂರ್ಣ ಬೂದಿ ಆದಾಗಲೂ ಸಹ ಶ್ರೀಕೃಷ್ಣ ಅವ್ರ ಕೈಯಲ್ಲೇ ಇದ್ದ. ಎಷ್ಟು ಹಾರ್ಟ್ ಟಚಿಂಗ್ ಘಟನೆ ಅಲ್ವಾ ಫ್ರೆಂಡ್ಸ್ ಇದು. ಅತ್ಯಂತ ಕರುಳು ಹಿಂಡು ನೋಡಿ, ಕೃಷ್ಣನ ವಿಗ್ರಹ ಹಾಗೆ ಕೈಯಲ್ಲಿ ಹಿಡ್ಕೊಂಡು ಮಲಗಿದ್ದಾರೆ. ಎಷ್ಟೋ ಜನ ಎಷ್ಟೋ ದೇವರುಗಳನ್ನು ಆರಾಧಿಸ್ತಾರೆ, ಪೂಜಿಸ್ತಾರೆ, ಪ್ರೀತಿಸ್ತಾರೆ. ಆದರೆ ತಮ್ಮ ದೇಹ ಭಸ್ಮ ಆಗುವವರೆಗೂ ಯಾರು ಇಟ್ಕೊಂಡಿದ್ದು ನಾನಂತೂ ನೋಡಿಲ್ಲ ಫ್ರೆಂಡ್ಸ್. ಇದು ಫಸ್ಟ್ ಟೈಮ್. ಜಾನಕಿಯಮ್ಮ ಇಟ್ಕೊಂಡಿರೋದೇ ನಾನು ಫಸ್ಟ್ ಟೈಮ್ ನೋಡಿದ್ದು. ನೋಡಿ, ಅವರು ವಾಚ್ ಕಟ್ಟಿರುವಂತಹ ಕೈ ಬ್ಲ್ಯಾಕ್ ಆಗೋಗಿದೆ, ಆದರೆ ಅವರು ಕೃಷ್ಣನನ್ನು ಹಿಡಿದಿರುವ ಕೈ ಎಷ್ಟು ಕಳಕಳೆಯಾಗಿ ಹೊಳಿತಾ ಇದೆ ನೋಡಿ. ಅಲ್ಲೇ ವ್ಯತ್ಯಾಸ ನೋಡಿ, ಎಡಕೈ ವಾಚ್ ಕಟ್ಟಿರೋ ಕೈ ಬ್ಲ್ಯಾಕ್ ಆಗೋಗಿದೆ,
ಕೃಷ್ಣನನ್ನು ಹಿಡಿದಿರುವ ಕೈ ಕಳಕಳಿಯಾಗಿದೆ. ಅಂದರೆ ತಮ್ಮ ಆರಾಧ್ಯ ದೈವ ಕೃಷ್ಣನನ್ನು ಸಹ ತಮ್ಮ ಅಂತಿಮ ಯಾತ್ರೆಯಲ್ಲಿ ಅವನನ್ನು ಜೊತೆ ಕರ್ಕೊಂಡೋಗಿ ಅವರು ಸ್ವರ್ಗಲೋಕ ತಲುಪುವಾಗಲೂ ಶ್ರೀಕೃಷ್ಣನನ್ನು ಜೊತೆಲಿ ಕರ್ಕೊಂಡೋಗಿದ್ದಾರೆ. ಭಕ್ತ ಕುಂಬಾರ ಸಿನಿಮಾದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪಾಂಡುರಂಗ ವಿಠಲ ಹೇಳ್ತಾನೆ, ಭಕ್ತರ ಮನೆಯ ಭಕ್ತ ನಾನು, ದಾಸರ ಮನೆಯ ದಾಸ ನಾನು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಅಂದರೆ ನನ್ನನ್ನು ಯಾರು ದಾಸನಾಗಿ ಸೇವೆ ಮಾಡ್ತಾರೋ ಅವರ ಮನೆಯ ದಾಸ ನಾನು ಅಂತ ಹೇಳ್ಕೊಳ್ತಾನೆ. ನನ್ನನ್ನು ಯಾರು ಅತ್ಯಂತ ಭಕ್ತಿಯಿಂದ ಭಕ್ತರಾಗ್ತಾರೋ ಅವರ ಭಕ್ತ ನಾನು ಅಂತ, ನಾನು ಅವರನ್ನು ಪ್ರೀತಿಸ್ತೀನಿ, ಪೂಜಿಸ್ತೀನಿ, ಅವರನ್ನು ಸೇವೆ ಮಾಡ್ತೀನಿ ಅಂತ ಹೇಳಿ. ಈಗ ಅಮ್ಮ ಶ್ರೀಕೃಷ್ಣನನ್ನು ಕೈಯಲ್ಲಿಡ್ಕೊಂಡು ಚಿತೆ ಏರೋವರೆಗೂ ಭಸ್ಮ ಆಗೋವರೆಗೂ ಇಟ್ಕೊಂಡಿದ್ದು ನೋಡಿ, ಇಲ್ಲಿ ಶ್ರೀಕೃಷ್ಣನೇ ಅಮ್ಮನನ್ನು ಜೊತೆಯಲ್ಲಿ ಕರ್ಕೊಂಡು ಹೋದ್ನೋ ಅಥವಾ ಅಮ್ಮನೇ ಶ್ರೀಕೃಷ್ಣನನ್ನು ಜೊತೆಯಲ್ಲಿ ಕರ್ಕೊಂಡು ಹೋದರು ಅಂತೇಳಿ ಒಂದು ನನಗೆ ಗೊತ್ತಾಗ್ತಾ ಇಲ್ಲ. ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆಗಿಬಿಟ್ರು ಅಮ್ಮ. ಶ್ರೇಷ್ಠ ವ್ಯಕ್ತಿ ಆಗಿದ್ರು. ಕೃಷ್ಣನನ್ನು ಸಹ ತಮ್ಮ ಜೊತೆ ಕರ್ಕೊಂಡೋಗಿ ರಾಧೆಯಾದರು, ಯಶೋದೆ ಆದರು, ಮೀರಾ ಆದರು ಅಲ್ವಾ. ಏನು ಹೇಳ್ಬೋದು ಸ್ನೇಹಿತರೆ, ನೀವು ಒಂದು ಹೆಸರು ಕೊಡಿ. ಅಮ್ಮನ ಒಂದು ಫಾಲೋಯರ್ಸ್ ಆಗಿದ್ದರೆ, ಅಭಿಮಾನಿಯಾಗಿದ್ದರೆ ಅಮ್ಮನ ಬಗ್ಗೆ ಒಂದು ಅವರಿಗೆ ಒಳ್ಳೆ ಮಾತನಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥಿಸಿ, ನಿಮ್ಮಂತೆ ನಮಗೂ ಸಹ ಒಳ್ಳೆಯ ಬುದ್ಧಿಯನ್ನು ಕೊಡಿಯಮ್ಮ ಅಂತ ಬೇಡ್ಕೊಳ್ಳೋಣ. 88 ವರ್ಷಗಳ ತುಂಬು ಆಯಸ್ಸವರು ಕಳೆದಿದ್ರೂ ಸಹ ಮಗುವಿನಂಥ ಮನಸ್ಸು ಬಿಡಲಿಲ್ಲ, ಭಕ್ತಿ ಬಿಡಲಿಲ್ಲ, ಆರಾಧನೆ ಬಿಡಲಿಲ್ಲ, ಜನರನ್ನು ಪ್ರೀತಿಸೋದು ಬಿಡಲಿಲ್ಲ, ಅಪ್ಕೊಳ್ಳೋದು ಬಿಡಲಿಲ್ಲ, ತನ್ನ ಅಭಿಮಾನಿಗಳನ್ನು ಅವರು ಸ್ವಂತ ಮಕ್ಕಳಂತೆ ಆರಾಧಿಸೋದು ಬಿಡಲಿಲ್ಲ, ಪ್ರೀತಿಸೋದು ಬಿಡಲಿಲ್ಲ, ಆಶೀರ್ವದಿಸೋದು ಬಿಡಲಿಲ್ಲ. ಇಂಥ ಅಮ್ಮನಿಗಾಗಿ ನನ್ನದೊಂದು ನಮನ. ನನ್ನ ವಿಡಿಯೋ ನೋಡಿದೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಎ ಲಾಟ್ ಎಲ್ರಿಗೂ.